History tells us that powerful people come from powerful places. ಪ್ರಾಕೃತಿಕವಾಗಿ, ಐತಿಹಾಸಿಕವಾಗಿ, ವಾಣಿಜ್ಯವಾಗಿ ಹಾಗೂ ರಾಜಕೀಯವಾಗಿ ಕೂಡ ಅದೆಷ್ಟು ಶ್ರೀಮಂತ ಜಿಲ್ಲೆ ಗೊತ್ತಾ ಸಕ್ಕರೆ ನಾಡು ಮಂಡ್ಯ. ಈ ಗಂಡುಗಲಿಗಳ ನಾಡಿನ ಬಗ್ಗೆ ಈ ದಿನ ತಿಳಿಯೋ ಪ್ರಯತ್ನವನ್ನ ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಮಂಡ್ಯ ಎಂಬ ಹೆಸರಿನ ಇತಿಹಾಸವನ್ನು ನೋಡಿದ್ರೆ ದಟ್ಟ ಮರಗಳಿಂದ ಕೂಡಿದ್ದ ಅರಣ್ಯದಲ್ಲಿ ಹೆಸರಾಂತ ಮಾಂಡವ್ಯ ಎಂಬ ಋಷಿಮುನಿಗಳು ಹಲವು ವರ್ಷಗಳ ಕಾಲ ತಪಸ್ಸು ಮಾಡಿದ್ದರಿಂದ ಮಂಡಯ ಎಂಬ ಹೆಸರು ಬಂದು ಮುಂದೆ ಮಂಡ್ಯ ಆಯಿತು ಅಂತ ಇತಿಹಾಸದ ಪುಟಗಳು ಹೇಳುತ್ತವೆ. ಕಬ್ಬು ಮಂಡ್ಯದಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳಲ್ಲಿ ಒಂದಾಗಿದ್ದು, ಕರ್ನಾಟಕದಲ್ಲೇ ಮೊದಲ ಸಕ್ಕರೆ ಕಾರ್ಖಾನೆ ಮಂಡ್ಯದಲ್ಲಿ ಸ್ಥಾಪಿಸಿದ್ದ ಕಾರಣ ಮಂಡ್ಯ ಸಕ್ಕರೆ ನಾಡು ಮಂಡ್ಯ ಎಂದೇ ಹೆಸರುವಾಸಿ. ಈ ಗಂಡು ಸೀಮೆಯನ್ನ ಗಂಗರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ, ನಂತರ ಅವರ ಸಾಮಂತರಾಗಿ ಮೈಸೂರು ಒಡೆಯರು ಆಳ್ವಿಕೆ ನಡೆಸಿದ್ದಾರೆ. ಮಂಡ್ಯ ಜಿಲ್ಲೆಯ ಕೇಂದ್ರ ಸ್ಥಾನ ಬೆಂಗಳೂರಿಂದ 100 ಕಿಲೋಮೀಟರ್ ಹಾಗೂ ಮೈಸೂರಿನಿಂದ 50 ಕಿಲೋಮೀಟರ್ ದೂರದಲ್ಲಿದ್ದು 7 ತಾಲೂಕುಗಳನ್ನು ಒಳಗೊಂಡಿದೆ. ಅವು ಮದ್ದೂರು, ಮಳವಳ್ಳಿ, ಮಂಡ್ಯ, ನಾಗಮಂಗಲ, ಶ್ರೀರಂಗಪಟ್ಟಣ, ಕೆಆರ್ ಪೇಟೆ, ಪಾಂಡವಪುರ. ಈ ಮಂಡ್ಯ ಜಿಲ್ಲೆಯು 4962 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದ್ದು, ತನ್ನ ತಲೆಯ ಮೇಲೆ ಉತ್ತರಕ್ಕೆ ತುಮಕೂರು, ಎಡಬಲಕ್ಕೆ ರಾಮನಗರ, ಹಾಸನ ಹಾಗೂ ದಕ್ಷಿಣಕ್ಕೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಿಂದ ಸುತ್ತುವರೆದಿದೆ. ಕರ್ನಾಟಕದಲ್ಲಿರೋ 31 ಜಿಲ್ಲೆಗಳ ಪೈಕಿ ಅಚ್ಚ ಕನ್ನಡ ಮಾತನಾಡುವ ಜಿಲ್ಲೆಗಳಲ್ಲಿ ಮೊದಲ ಸ್ಥಾನ ನಮ್ಮ ಮಂಡ್ಯ. ಮನಸ್ಸಿಗೆ ಮುದ ನೀಡುವ ಆ ಭಾಷೆಯ ಸೊಗಡು ಅತ್ಯದ್ಭುತ. ಈ ಭಾಷೆಯ ಸೊಗಡಿನಿಂದಲೇ ತಿಥಿಯಂತಹ ಸಿನಿಮಾಗಳು ಪ್ರೇಕ್ಷಕರ ಮನಗೆದ್ದು ರಾಜ್ಯದಾದ್ಯಂತ ಹೆಸರು ಮಾಡಿವೆ. ಮಂಡ್ಯ ಜನರ ಮೂಲ ಆದಾಯ ಕೃಷಿಯೇ ಆಗಿದ್ದು, ಪ್ರಮುಖ ಬೆಳೆಗಳು ಕಬ್ಬು, ಭತ್ತ, ರಾಗಿ, ರೇಷ್ಮೆ ಹಾಗೂ ತೆಂಗು. ಈ ಕೃಷಿ ಭೂಮಿಗೆ ನೀರುಣಿಸುವ ಪವಿತ್ರ ಕೆಲಸವನ್ನ ತಾಯಿ ಕಾವೇರಿ, ಶಿಂಷಾ, ಹೇಮಾವತಿ ಹಾಗೂ ಲೋಕಪಾವನಿ ನದಿಗಳು ನಿರ್ವಹಿಸುತ್ತವೆ. ಇನ್ನು ಪ್ರವಾಸಿ ತಾಣಗಳ ವಿಷಯಕ್ಕೆ ಬಂದರೆ ಒಂದರ ನಂತರ ಮತ್ತೊಂದು ಪ್ರವಾಸಿಗರನ್ನ ತನ್ನತ್ತ ಆಕರ್ಷಿಸುತ್ತದೆ. ಅವುಗಳಲ್ಲಿ ಪ್ರಮುಖ ಸ್ಥಳಗಳು ಕೆಆರ್ಎಸ್ ಅಣೆಕಟ್ಟು ಮತ್ತು ಅದರ ಮುಂದೆ ನಿರ್ಮಿಸಲಾದ ಉದ್ಯಾನವನ. ನಾಲ್ವಡಿ ಕೃಷ್ಣರಾಜ ಒಡೆಯರು 1911ರಲ್ಲಿ ಕೃಷ್ಣರಾಜ ಅಣೆಕಟ್ಟಿಗೆ ಅಡಿಪಾಯ ಹಾಕಿ 1931ರಲ್ಲಿ ಪೂರ್ಣಗೊಳ್ಳುತ್ತೆ. ಈ ಅಣೆಕಟ್ಟು ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಅತಿದೊಡ್ಡ ಅಣೆಕಟ್ಟುಗಳಲ್ಲಿ ಒಂದಾಗಿದ್ದು, ಮಂಡ್ಯ, ಮೈಸೂರು ಜಿಲ್ಲೆಗಳ ಕೃಷಿಗಾಗಿ ನೀರು ಒದಗಿಸುತ್ತದೆ. ಭಾರತದಲ್ಲೇ ಅತಿ ಹೆಚ್ಚು ವಿವಾದಕ್ಕೊಳಗಾಗಿರುವ ಪ್ರಮುಖ ಅಣೆಕಟ್ಟುಗಳಲ್ಲಿ ಇದು ಸಹ ಒಂದು. ಜಮ್ಮು ಕಾಶ್ಮೀರದ ಶಾಲಿಮಾರ್ ಉದ್ಯಾನವನವನ್ನೇ ಹೋಲುವ ಬೃಂದಾವನ ಗಾರ್ಡನ್ ಅನ್ನ ಕೆಆರ್ಎಸ್ ಡ್ಯಾಂನ ಮುಂದೆ ಕಾಣಬಹುದು. ಇಲ್ಲಿ ದಶಕಗಳಿಂದ ನಡೆಯುವ ಸಂಗೀತ ಕಾರಂಜಿ ದೇಶದಾದ್ಯಂತ ಆಕರ್ಷಿಸುವ ಪ್ರಮುಖ ಪ್ರವಾಸಿ ತಾಣವಾಗಿದ್ದು, ಪ್ರತಿದಿನ ಸಾವಿರಾರು ಜನರು ಈ ಮನರಂಜನಾ ಕಾರಂಜಿಯನ್ನು ನೋಡಿ ಆನಂದಿಸುತ್ತಾರೆ. ಶ್ರೀರಂಗಪಟ್ಟಣ ಇದು ಪ್ರಸಿದ್ಧ ಐತಿಹಾಸಿಕ ಸ್ಥಳಗಳಲ್ಲಿ ಒಂದಾಗಿದ್ದು, ಕರ್ನಾಟಕದ ಅತಿದೊಡ್ಡ ನದಿ ದ್ವೀಪದಲ್ಲಿ ನೆಲೆಗೊಂಡಿದೆ. ಇದು ಮೈಸೂರು ಸಂಸ್ಥಾನದ ಮೊದಲ ರಾಜಧಾನಿಯಾಗಿದ್ದು, ವಿಶ್ವವಿಖ್ಯಾತ ಮೈಸೂರು ದಸರಾ ಆರಂಭದ ಮೂಲ ಶ್ರೀರಂಗಪಟ್ಟಣ. ಇಲ್ಲಿ ಗಂಗರ ತಿರುಮಲಾರಾಯ ನಿರ್ಮಿಸಿದ ಶ್ರೀರಂಗನಾಥ ದೇವಾಲಯವಿದೆ. ದರಿಯಾ ದೌಲತ್, ಟಿಪ್ಪು ಬೇಸಿಗೆ ಅರಮನೆ ಹಾಗೂ ಹೈದರಾಲಿ ಮತ್ತು ಟಿಪ್ಪುವಿನ ಸಮಾಧಿ ಇಲ್ಲಿ ಕಾಣಬಹುದಾಗಿದೆ. ಶ್ರೀರಂಗಪಟ್ಟಣದ ಬಳಿ ಕಾವೇರಿ, ಹೇಮಾವತಿ ಹಾಗೂ ಲೋಕಪಾವನಿ ನದಿ ಸೇರುವ ರಮಣೀಯ ಸಂಗಮ ಜನರನ್ನ ತನ್ನತ್ತ ಸೆಳೆಯುತ್ತದೆ. ಮೇಲುಕೋಟೆ ಇಲ್ಲಿ ಜನಪ್ರಿಯ ಕರಿಘಟ್ಟ ಎಂಬ ಗಿರಿಧಾಮ ಇದ್ದು, ನೋಡುಗರ ಆಕರ್ಷಣೀಯ ಸ್ಥಳವಾಗಿದ್ದು, ಲೋಕಪಾವನಿ ನದಿಯ ಹರಿವನ್ನ ಕಾಣಬಹುದು. ಶ್ರೀ ರಾಮಾನುಜಾಚಾರ್ಯರು ನೆಲೆಗೊಂಡಿದ್ದ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಜನಪ್ರಿಯ ವೈರಮುಡಿ ಉತ್ಸವ ನಡೆಯುತ್ತದೆ. ಈ ಮೇಲುಕೋಟೆಯಲ್ಲಿ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಕುಮಾರಿ ಜಯಲಲಿತಾರವರು ಜನಿಸಿದ್ದಾರೆ. ರಂಗನತಿಟ್ಟು ಮತ್ತು ಕೊಕ್ಕರೆಬೆಳ್ಳೂರು ಪಕ್ಷಿಧಾಮ ಈ 2 ಪಕ್ಷಿಧಾಮಗಳು ಮಂಡ್ಯ ಜಿಲ್ಲೆಯಲ್ಲಿದ್ದು, ಪ್ರತಿ ವರ್ಷ ಸಾವಿರಾರು ಪ್ರಭೇದದ ಪಕ್ಷಿಗಳು ಬೇರೆ ಬೇರೆ ದೇಶಗಳಿಂದ ವಲಸೆ ಬಂದು ಪ್ರವಾಸಿಗರನ್ನ ಆಕರ್ಷಿಸುವ ಸ್ಥಳ ಇದಾಗಿದೆ. ಆ ದೃಶ್ಯವನ್ನ ಕಣ್ತುಂಬಿಕೊಳ್ಳುವ ಸರಿಯಾದ ಕಾಲ ಡಿಸೆಂಬರ್ನಿಂದ ಏಪ್ರಿಲ್. ಶಿವಪುರ ಧ್ವಜ ಸತ್ಯಾಗ್ರಹ ಸೌಧ ಟಿ ಸಿದ್ದಲಿಂಗಯ್ಯನವರ ಅಧ್ಯಕ್ಷತೆಯಲ್ಲಿ 1938ರ ಏಪ್ರಿಲ್ 15ರಂದು ತ್ರಿವರ್ಣ ಧ್ವಜವನ್ನು ಹಾರಿಸುವ ಮೂಲಕ ಎಷ್ಟೋ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಫೂರ್ತಿಯನ್ನು ನೀಡಿದ ಕಾರಣ ಶಿಂಷಾ ನದಿಯ ದಡದಲ್ಲಿ ಮದ್ದೂರಿನ ಶಿವಪುರದ ಬಳಿ ಈ ಧ್ವಜ ಸತ್ಯಾಗ್ರಹ ಸೌಧವನ್ನು ನಿರ್ಮಿಸಲಾಗಿದೆ. ಗಗನಚುಕ್ಕಿ ಬರಚುಕ್ಕಿ ಜಲಪಾತ ಮಂಡ್ಯ ಜಿಲ್ಲೆಯ ಶಿವನಸಮುದ್ರ ಎಂಬಲ್ಲಿ
ಕಾವೇರಿ ನದಿಯು 2 ಭಾಗಗಳಾಗಿ ಗಗನಚುಕ್ಕಿ ಬರಚುಕ್ಕಿ ಜಲಪಾತವಾಗಿ ಧುಮುಕುವ ಆ ರಮಣೀಯ ದೃಶ್ಯವನ್ನ ಕಾಣಬಹುದಾಗಿದೆ. ಇಡೀ ಏಷ್ಯಾ ಖಂಡದಲ್ಲೇ ಮೊದಲಿಗೆ ಎಲ್ಲಾದ್ರೂ ಜಲವಿದ್ಯುತ್ ಉತ್ಪಾದನೆ ಆಗಿದೆ ಅಂದ್ರೆ ಅದು ನಮ್ಮ ಮಂಡ್ಯ ಜಿಲ್ಲೆಯ ಶಿವನಸಮುದ್ರ. 1902ರಲ್ಲಿ ಇಲ್ಲಿ ಮೊದಲ ಬಾರಿಗೆ ವಿದ್ಯುತ್ ಉತ್ಪಾದಿಸಿ KGF ಮತ್ತು ಬೆಂಗಳೂರಿಗೆ ವಿದ್ಯುತ್ ಸರಬರಾಜು ಮಾಡಲಾಗುತ್ತೆ. ನಂತರದ ಸ್ಥಳ ಮುತ್ತತ್ತಿ. ಮಳವಳ್ಳಿ ತಾಲೂಕಿನಲ್ಲಿ ಕಂಡುಬರುವ ಶ್ರೀ ಆಂಜನೇಯ ಸ್ವಾಮಿ ಯಾತ್ರಾ ಸ್ಥಳವಾಗಿದ್ದು, ದಟ್ಟ ಹಸಿರುವನದಲ್ಲಿ ಕಾವೇರಿ ಮೈತುಂಬಿ ಹರಿದು ಬರುವ ರಮಣೀಯ ದೃಶ್ಯವನ್ನ ಮುತ್ತತ್ತಿಯಲ್ಲಿ ಕಾಣಬಹುದಾಗಿದೆ. ಅಲ್ಲಿಗೆ ಸಾಗುವ ದಾರಿ ಕಾಡು ಪ್ರಾಣಿಗಳಿಂದ ಕೂಡಿದ್ದು ಅದ್ಭುತ ಅನುಭವವನ್ನ ನೀಡುತ್ತದೆ. ಆದಿಚುಂಚನಗಿರಿ. ಕರ್ನಾಟಕದ ಅತಿದೊಡ್ಡ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾದ ಶ್ರೀ ಆದಿಚುಂಚನಗಿರಿಯ ಮಠ ಮಂಡ್ಯ ಜಿಲ್ಲೆಯಲ್ಲಿದ್ದು ಪ್ರಮುಖ ಪ್ರವಾಸಿ ತಾಣವೂ ಹೌದು. ಇದು ನವಿಲುಗಳಿಗೆ ಹೆಸರುವಾಸಿಯಾಗಿದ್ದು ಚಾರಣಕ್ಕೂ ಯೋಗ್ಯವಾದ ಬೆಟ್ಟಗಳಿದ್ದು ಚಾರಣಿಗರಿಗೆ ಆಕರ್ಷಕ ಸ್ಥಳವಾಗಿದೆ. ಇನ್ನು ಮಂಡ್ಯ ಜಿಲ್ಲೆಯ ಪಾಕಶಾಸ್ತ್ರ ಅಂದ್ರೆ ಊಟದ ವಿಷಯ ಅಂತ ಬಂದ್ರೆ, ಮುದ್ದೆ ಉಂಡು ನಿದ್ದೆ ಮಾಡು ಅನ್ನೋ ಡೈಲಾಗು ಮಂಡ್ಯ ಕಡೆ ಪ್ರಸಿದ್ಧಿ. ರಾಗಿ ಮುದ್ದೆ ನೋಡಕ್ ಕಪ್ಪಿದ್ರು ದೇಹಕ್ಕೆ ತಂಪು, ತೋಳುಗ್ ಬಲ. ಈ ರಾಗಿ ಮುದ್ದೆ ಜೊತೆ ಬಸ್ಸಾರೋ ಉಪ್ಸಾರೋ ಅಥವಾ ನಾಟಿ ಕೋಳಿ ಸಾರೋ ಇದ್ರಂತೂ ಮುಗೀತು, ಸ್ವರ್ಗಕ್ಕೆ ಒಂದೇ ಗೇಣು. ಇನ್ನು ಬೀಗರ ಊಟ ನೆರ್ವಿ ಅಂತ ಬಂದ್ರೆ ಅದೇನೇ ಇಂಪಾರ್ಟೆಂಟ್ ಕೆಲಸ ಇದ್ರೂ ಊಟ ಆದ್ಮೇಲೆನೆ. ನಾವು ರೈಲ್ನಲ್ಲಿ ಪ್ರಯಾಣ ಮಾಡೋ ಸಂದರ್ಭ ಸಿಗುತ್ತಲ್ಲ ರುಚಿ ರುಚಿ ಮದ್ದೂರೊಡೆ, ಅದ್ರ ಮೂಲನೂ ಮಂಡ್ಯನೇ. ಜೊತೆಗೆ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಕಜ್ಜಾಯದಂತಹ ತಿಂಡಿಗಳಿಂದ ಯಾವಾಗ್ಲೂ ಬಾಯಿ ಆಡ್ತಾನೆ ಇರಬೇಕು. ಇನ್ನು ರಾಜಕೀಯ ವಿಷಯ ಅಂತ ಬಂದ್ರೆ, ಮಂಡ್ಯ ಗೊತ್ತು ಇಂಡಿಯಾಗೆ ಗೊತ್ತು ಅನ್ನೋ ತರ ಅದು ಸ್ಥಳೀಯ ಚುನಾವಣೆ ಆಗ್ಲಿ MP ಎಲೆಕ್ಷನ್ನೇ ಆಗ್ಲಿ ಪ್ರತಿ ಬಾರಿಯೂ ಹೊಸ ತಿರುವುಗಳನ್ನು ತಗೊಂಡು ಇಡೀ ದೇಶವೇ ತನ್ನತ್ತ ತಿರುಗುವಂತೆ ಗಮನ ಸೆಳೆಯುತ್ತೆ. ಇತ್ತೀಚೆಗೆ ನಿಧನರಾದ ವಿಕಾಸಸೌಧದ ನಿರ್ಮಾತೃ ಮಾಜಿ CM SM ಕೃಷ್ಣ, BS ಯಡಿಯೂರಪ್ಪ ಹಾಗೂ ಅಂಬರೀಷ್ ಅಣ್ಣನ ಹುಟ್ಟು ಮಂಡ್ಯ ಜಿಲ್ಲೆನೇ. ಈ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಂಡಂತಹ ರೀತಿ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಯಾರಾದರೂ ಮಂಡ್ಯದವರಿದ್ರೆ ಶೇರ್ ಮಾಡಿ. ಧನ್ಯವಾದ.